ತುಳುನಾಡಿನ ದೈವಗಳ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ತುಳುನಾಡಿನ ದೈವಗಳಲ್ಲಿ ವಿಶೇಷವಾದಂತಹ ದೈವ ನಿಜವಾಗ್ಲೂ ಕೊರಗಜ್ಜ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಕೊರಗಜ್ಜನ ಕ್ಷೇತ್ರದಲ್ಲಿ ಇದ್ದೇವೆ, ಕೊರಗಜ್ಜನ ಆದಿ ಸ್ಥಳದಲ್ಲಿ ಇದ್ದೇವೆ. ಈ ಆದಿ ಸ್ಥಳ ಇರುವಂತಹ ಜಾಗ ಕುತ್ತಾರುನಲ್ಲಿ, ಮಂಗಳೂರಿನ ಸಮೀಪದಲ್ಲಿರುವಂತಹ ಸುಮಾರು ಅಂದಾಜು 10ರಿಂದ 11 ಕಿಲೋಮೀಟರ್ ಆಗುತ್ತೆ. ಕುತ್ತಾರುನಲ್ಲಿ ಆದಿ ಸ್ಥಳ ಕೊರಗಜ್ಜನ ಕ್ಷೇತ್ರ ಇದೆ. ಜೊತೆಗೆ ನೀವು ಗೂಗಲ್ ಮ್ಯಾಪ್ಸ್ ಹಾಕಿ ನೋಡೋದಾದ್ರೆ ಕೊರಗಜ್ಜನ ಉಳಿದ ದೇವಸ್ಥಾನಗಳಿಗೂ ನಮ್ಮನ್ನ ಅದು ಡೈರೆಕ್ಟ್ ಮಾಡುತ್ತೆ. ಇದು ನಾವೇನಿದೀವಿ ಇದು ಕೊರಗಜ್ಜನ ಆದಿ ಸ್ಥಳ ಅಥವಾ ಮೂಲ ಸ್ಥಾನ. ಇಲ್ಲಿಂದ ಒಂದು 2-2.5 ಕಿಲೋಮೀಟರ್ ಸ್ಪಾನ್ ಅಲ್ಲಿ ಕೊರಗಜ್ಜನ 7 ಕಟ್ಟೆಗಳು ಇದೆ. ಆ ಎಲ್ಲ ಕಟ್ಟೆಯವರು ಬಂದು ಇಲ್ಲಿ ಅಜ್ಜನಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಪ್ರತಿ ಶುಕ್ರವಾರ ಮತ್ತು ಭಾನುವಾರ ವಿಶೇಷ ಪೂಜೆ ಅಥವಾ ಆರಾಧನೆ ನಡೆಯುತ್ತೆ. ನಾವ್ ಯಾಕೆ ಇಲ್ಲಿದ್ದೀವಿ ಅಂತಂದ್ರೆ, ನೀವು ನೋಡ್ತಾ ಇರೋದು ಕೊರಗಜ್ಜನ ಹೊಸದಾಗಿ ಕೊರಗಜ್ಜ ಜೀರ್ಣೋದ್ಧಾರವನ್ನ ಮಾಡೋದಿಕ್ಕೆ ಹೊರಟಿದ್ದಾರೆ. ಈ ರಾಜಗೋಪುರವನ್ನ ನೋಡ್ತಾ ಇದ್ದೇವೆ. ಏನು ಎಲ್ಲ ಒಂದು ಕನ್ಸ್ಟ್ರಕ್ಷನ್ ತಯಾರಿ ಹಂತದಲ್ಲಿದೆ. ಅಂದಾಜು 1-1.25 ವರ್ಷದಲ್ಲಿ ದೊಡ್ಡ ಮಂದಿರ ತಲೆ ಎದ್ದು ನಿಂತ್ಕೊಳ್ಳುತ್ತೆ. ಈಗ್ಲೂ ಸಹ ಇರೋ ಮಂದಿರಕ್ಕೆ ಏನೂ ಕಡಿಮೆ ಇಲ್ಲ. ಒಂಥರ ಮನಸ್ಸಿಗೆ ಆಹ್ಲಾದವನ್ನ ನೀಡುವಂತಹ ಸ್ಥಳದಲ್ಲಿ ನಾವಿದ್ದೇವೆ. ಮಂದಿರ ಕೂಡ ಅಷ್ಟೇ ಚೆನ್ನಾಗಿದೆ. ಬನ್ನಿ ಇನ್ನ ವಿಶೇಷತೆಗಳನ್ನ ತಿಳ್ಕೊಳ್ತಾ ಹೋಗೋಣ ಕೊರಗಜ್ಜನ ಬಗ್ಗೆ. ಭೂಮಟ್ಟದಿಂದ ತುಂಬಾ ಕೆಳಗಿರುವ ಕಾರಣ ಇಲ್ಲಿ ಮೆಟ್ಟಿಲುಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕ್ಷೇತ್ರದ ಮಹಿಮೆಗೆ ತಕ್ಕನಾಗಿ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ. ಬನ್ನಿ ಇನ್ನ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ಹೇಗಿದೆ ಅಂತ. ನಾವಲ್ಲಿ ಎದುರುಗಡೆ ನೋಡ್ತಾ ಇದ್ದೀನಿ, ಒಂಥರ ಲಿಟ್ರಲಿ ನಾವ್ ಅದನ್ನ ಗುಡಿಸ್ಲು ಅಂತ ಕರಿತೀವಿ. ಕೊರಗಜ್ಜನ್ಗೆ ಹೇಳ್ಬೇಕು ಅಂದ್ರೆ ಇಂಥ ಸ್ಥಳನೇ ಇಷ್ಟ ಅಂತೆ. ಕೊರಗಜ್ಜನ್ಗೆ ಯಾವತ್ತೂ ಆಡಂಬರ ಇಷ್ಟ ಆಗೋದಿಲ್ಲ, ಅಥವಾ ದೊಡ್ಡ ದೊಡ್ಡ ಅಲಂಕಾರ ಅಂತವೆಲ್ಲ ಇಷ್ಟ ಆಗೋದಿಲ್ಲ. ಕೊರಗಜ್ಜನ್ಗೆ ಈ ತರ ಸಣ್ಣ ಗುಡಿನೇ ಇಷ್ಟ ಅಂತೆ. ಆದ್ರೆ ಆ ಸಣ್ಣ ಗುಡಿಯಿಂದ ಇವಾಗ ನೆಕ್ಸ್ಟ್ ಒಂಥರ ಏನು ಕಾಂಕ್ರೀಟ್ ಟಚ್ ಕೊಡಕ್ಕೆ ಹೊರಟಿದ್ದಾರೆ. ಆ ಕಾಂಕ್ರೀಟ್ ಟಚ್ ನಲ್ಲಿ ಕಟ್ಟೆ ಏನು ನಿರ್ಮಾಣ ಆಗ್ತಾ ಇದೆ, ಅದನ್ನ ನೋಡೋಣ. ಆದ್ರೆ ನಾನು ಆಗ್ಲೇ ಹಿಂದಿಂದು ವಿಡಿಯೋದಲ್ಲಿ ಹೇಳ್ದಂಗೆ, ಇದು ನಾವೇನಿಲ್ಲಿ ಲೆಫ್ಟ್ ಸೈಡ್ ನೋಡ್ತಿದೀವಲ್ಲ, ಇದು ಈಗ ಇರುವಂತಹ ಮೂಲ ಸ್ಥಾನ. ಅದನ್ನ ಅಲ್ಲಿರುವಂತಹ ಕೊರಗಜ್ಜ ದೈವವನ್ನ, ಕೊರಗಜ್ಜ ಮತ್ತು ಗುಳಿಗ ದೈವ ಕೂಡ ಇದೆ ಅಲ್ಲಿ, ಅದನ್ನ ತಾತ್ಕಾಲಿಕವಾಗಿ ಇಲ್ಲಿಗೆ ಸ್ಥಳಾಂತರಿಸಲಾಗೋದು. ಯಾಕೆ ಅಂತಂದ್ರೆ ಇಲ್ಲಿ ಅಜ್ಜನ ಕಟ್ಟೆ ಬರ್ಬೇಕಲ್ವಾ, ಹಾಗಾಗಿ. ಜೊತೆಗೆ ಈ ಎಲ್ಲ ಆಂಬಿಯನ್ಸ್ ಏನ್ ಕಾಣ್ತಿದ್ಯೋ ಅದೆಲ್ಲವೂ ವಿಶೇಷವಾಗಿ ಮಾರ್ಪಾಡುಗೊಳ್ಳುತ್ತಂತೆ. ಕೇಳ್ತಾ ಇದ್ರೇನೆ ಈ ಸ್ಥಳದ ಮಹಿಮೆ ಮೈ ರೋಮಾಂಚನಗೊಳ್ತಾ ಇತ್ತು. ಇದೆಲ್ಲ ನಾ ಹೇಳ್ದಂಗೆ ಅವಾಗ್ಲೇ ರಕ್ತೇಶ್ವರಿ ಅಮ್ಮನಿಗೆ ಬರುವಂತಹ ಜಾಗ. ಮತ್ತೆ ಅಲ್ಲಿ ನೋಡ್ತಿರ್ಬೋದು ದೊಡ್ಡ ಮೆಟ್ಟಿಲಿನ ವ್ಯವಸ್ಥೆ ಇದೆ ಇಳಿದ್ ಬರೋರ್ಗೆ ಎಲ್ಲದಕ್ಕೂ. ಆಮೇಲಿಂದ ಬಹುಮುಖ್ಯವಾದ ಸ್ಥಳ ನೋಡಿ, ಎಷ್ಟು ಚಂದ ಅಂತಂದ್ರೆ ಈಗ್ಲೂ ಯಾವುದಕ್ಕೂ ಕಡಿಮೆ ಇಲ್ಲ. ಇಲ್ಲಿ ಎಷ್ಟೇ ಬಿಸಿಲಿದ್ರು, ಕಾಲ್ ಸುಡ್ತಾ ಇದ್ರು, ಇದ್ರ ಮೇಲೆ ಈ ಸಗಣಿ ಏನ್ ಸಾರಿಸಿದಾರಲ್ಲ ಇದ್ರ ಮೇಲೆ ಬಂದು ನಿಂತಾಗ ಯಾವುದೇ ತರ ಬಿಸಿಲು ಕಾಡೋದಿಲ್ಲ ಹೆಚ್ಚಿಗೆ. ಆದಿ ಸ್ಥಳ ಸ್ವಾಮಿ ಕೊರಗಜ್ಜನ ಸನ್ನಿಧಾನ. ಒಂಥರ ಮೈ ರೋಮಾಂಚನ ಆಗೋ ಕ್ಷಣ ಇದು. ನನ್ನ ಏನು ಇಷ್ಟ ದೈವ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ನನ್ನ ಅಚಲವಾದ ನಂಬಿಕೆ ಕೊರಗಜ್ಜ. ಯಾವಾಗ ಬದುಕಿನ ಹಲವಾರು ಪುಟಗಳಲ್ಲಿ ಒಂದು ಪುಟ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಜೀವನ ಶೈಲಿ ಬರಬೇಕಾಗಿತ್ತು, ಅಥವಾ ಜೀವನ ಇಲ್ಲಿಗೆ ಸ್ಥಳಾಂತರಗೊಳ್ಬೇಕಾಗಿತ್ತು, ಅಂತಹ ದಿನಗಳಲ್ಲಿ ನನಗೆ ಕೈ ಹಿಡಿದಂತಹ ದೈವ, ಅಥವಾ ನಾನು ಅಚಲವಾಗಿ ನಂಬೋದಕ್ಕೆ ಶುರು ಮಾಡಿದಂತಹ ದೈವ ಕೊರಗಜ್ಜ. ಯಾವುದೇ ಕಾರಣಕ್ಕೂ ನಂಬಿದ ಭಕ್ತರನ್ನ ಕೈ ಬಿಡೋದಿಲ್ಲ ಕೊರಗಜ್ಜ. ಸೊ ಇಂತಹ ಸನ್ನಿಧಾನದಲ್ಲಿ ಇವತ್ತು ನಾನಿದ್ದೀನಿ, ಇದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಐ ಫೀಲ್ ರಿಯಲಿ ಬ್ಲೆಸ್ಡ್. ನನ್ನನ್ನು ನಾನು ಅಷ್ಟು ಬ್ಲೆಸ್ಡ್ ಅನ್ನೋ ಥರ ಟ್ರೀಟ್ ಮಾಡ್ತಾ ಇದ್ದೀನಿ. ಸೊ ದೈವಸ್ಥಾನ, ನಾನು ಅವಾಗಲೇ ಹೇಳಿದೆ ದೈವಸ್ಥಾನದ ಪರಿಚಯ ಎಲ್ಲ ಕೊಟ್ಟಿದ್ದೀನಿ. ಜೊತೆಗೆ ಇಲ್ಲ ಮತ್ತೆ ಭಟ್ರು ಇರ್ತಾರ, ಪೂಜೆ ನೆರವೇರುತ್ತಾ? ಎಸ್, ನೆರವೇರುತ್ತೆ. ಬೆಳಗ್ಗೆ ಪೂಜೆ ಆಗುತ್ತೆ ಅಜ್ಜನಿಗೆ. ಅದಾದ್ಮೇಲಿಂದ ಪ್ರತಿನಿತ್ಯ ಸಂಜೆ ಪೂಜೆ ಆಗುತ್ತೆ. ನೀವು ಇಲ್ಲಿ ಬರ್ಬೋದು, ಈ ವಿಶೇಷ ಸೂಚನೆ ಬೋರ್ಡ್ನಲ್ಲಿ ಹಾಕಿದಾರೆ ನೋಡಿ. ಪೂಜಾ ಸಮಯ ಬೆಳಗ್ಗೆ 7 ಗಂಟೆಗೆ ಶುರು ಆಗುತ್ತೆ. ಆದ್ರೆ ವಿಶೇಷ ಏನು ಅಂತಂದ್ರೆ, ಶುಕ್ರವಾರ ಮತ್ತು ಭಾನುವಾರ ಬೆಳಿಗ್ಗೆ 7ರಿಂದ ಸುಮಾರು 8-8:30 ತನಕ
ಪೂಜೆ ನಡೆಯುತ್ತೆ. ಆಮೇಲೆ ಪ್ರಾರ್ಥನೆಯ ಸಮಯ. ಈ ಪ್ರಾರ್ಥನೆಗೋಸ್ಕರ ಎಲ್ಲೆಲ್ಲಿಂದ ಬರ್ತಾರಂತೆ ಗೊತ್ತಾ ಜನ, ಶುಕ್ರವಾರ ಮತ್ತು ಭಾನುವಾರ. ನಮ್ದು ಏನೇ ಪ್ರಾರ್ಥನೆ ಇದ್ರೂ ಅಂತ ಸಮಯದಲ್ಲಿ ಅಜ್ಜನಿಗೆ ಅರ್ಪಿಸಿ ಗಂಧ ಪ್ರಸಾದವನ್ನ ಪಡೆದ್ರೆ ನಮ್ಮ ಜೀವನ ಪಾವನಗೊಳ್ಳುವಂತಹ ಸಮಯ. ಈ ರೀತಿ ಹಲವಾರು ಪ್ರಾರ್ಥನೆಗಳನ್ನ ಸಲ್ಲಿಸ್ತೀವಿ, ಅಂದ್ರೆ ಲಿಟ್ರಲಿ ಹರಕೆ ಕಟ್ಕೊಳ್ತೀವಿ. ಹರಕೆ ನೆರವೇರಿದಾಗ ಅಜ್ಜನಿಗೆ ಬಂದು ನಮ್ಮ ಕೈಲಾದ ಸೇವೆಯನ್ನ ಕೊಟ್ಟು ಸಾಮಾನ್ಯವಾಗಿ ಆ ಥರ ಏನು ಬಾಟಲ್ಲು ಮತ್ತೆ ಚಕ್ಕುಲಿ ಜೊತೆಗೆ ತಾಂಬೂಲ ಅಥವಾ ವಿಳೆದೆಲೆಯನ್ನು ಕೊಡ್ತಾರೆ. ಮೊದಲೆಲ್ಲ ಕಳ್ಳ ಅಂತ ಕರಿತೀವಲ್ಲ, ಟಾಡಿ ಅಥವಾ ಶೇಂದಿಯನ್ನ ಕೊಡ್ತಾ ಇದ್ರಂತೆ. ಅಜ್ಜನಿಗೆ ಅದೇ ಅಂತೆ ಪ್ರೀತಿ. ಈಗ ಅದು ಕಾಲಕ್ರಮೇಣ ಮಾಡರ್ನೈಸ್ ಆಗ್ತಾ ಆಗ್ತಾ ಅದು ಬಾಟಲ್ ಆಗಿ ಕನ್ವರ್ಟ್ ಆಗಿದೆ. ಅಜ್ಜನಿಗೆ ಪ್ರಿಯವಾದಂತಹ ಒಂದು ಹರಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನ ದೊಡ್ಡ ದೊಡ್ಡ ಹರಕೆ ಇದ್ದು ಆ ದೊಡ್ಡ ದೊಡ್ಡ ಹರಕೆಗಳು ನೆರವೇರಿದಾಗ ಏನ್ ಮಾಡ್ತಾರೆ ಅಂತಂದ್ರೆ ಅಜ್ಜನಿಗೆ ಕೋಲ ಸೇವೆಯನ್ನ ಕೊಡ್ತಾರಂತೆ. ಬೋರ್ಡಲ್ಲಿ ನೋಡಿದಿರ ನೋಡಿ, ಕ್ಷೇತ್ರದಲ್ಲಿ ಭಕ್ತರು ಕೊರಗಜ್ಜನ ಕೋಲವನ್ನು ಕೊಡಲಿಚ್ಛಿಸುವವರು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು ಅಂತ. ಈ ಕೋಲ ಈಗ ಸದ್ಯಕ್ಕೆ ಇಲ್ಲಿ ನಡೀತಾ ಇಲ್ಲ, ಅಜ್ಜನ ಬೇರೆ ಕಟ್ಟೆಗಳಿದೆಯಲ್ಲ ಅಲ್ಲಿ ನಡೆಯುತ್ತಂತೆ ಕೋಲ. ಆದ್ರೆ ಇಲ್ಲಿ ಯಾವಾಗ ಶುರು ಆಗುತ್ತೆ ಅಂತಂದ್ರೆ ಇನ್ನೇನು ಕೆಲವೇ ವರ್ಷ, ಅಂದ್ರೆ ಒಂದೇ ವರ್ಷದಲ್ಲಿ ಈ ಎಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಆದ ನಂತರ ಕೋಲ ಸೇವೆ ಪ್ರಾರಂಭವಾಗುತ್ತೆ ಅಂದ್ರೆ ಅಲ್ಲಿ ಬಂದು ನೋಂದಾಯಿಸೋದಲ್ಲ. ಆ ನೋಂದಣಿ ಕೇಳಿದ್ರೆ ನೀವು ಬೆಚ್ಚ ಬೀಳ್ತೀರಾ. ಈಗಾಗ್ಲೇ ಎಷ್ಟು ನೋಂದಣಿಗಳಾಗಿದೆ ಅಂತಂದ್ರೆ ಒಂದು ದಿನಕ್ಕೆ 7 ಕೋಲ ಸೇವೆ ಅಂದ್ರೂ ಸಹ 2.5 ವರ್ಷ ಮಾಡಬಹುದಂತೆ. ಅಷ್ಟು ಸೇವೆಗಳು ಈಗಾಗ್ಲೇ ನೋಂದಾಯಿಸಿಗೊಳ್ಳಲಾಗಿದೆ. ಅಂದ್ರೆ ಅಷ್ಟು ಸೇವೆಗಳನ್ನ ಆಲ್ರೆಡಿ ಬುಕ್ ಮಾಡಿದ್ದಾರೆ. ಅದರರ್ಥ ಅಜ್ಜನಿಗೆ ಅಷ್ಟು ಶರಣಾಗಿ ಜನರು ಕೋಲ ಸೇವೆಯನ್ನ ಕೊಡೋದಿಕ್ಕೆ ಈಗಾಗ್ಲೇ ಬುಕ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದಿಷ್ಟು ಅಜ್ಜನ ವಿಶೇಷತೆಗಳು. ಎಷ್ಟು ಹೇಳಿದ್ರು ಸಮಾಧಾನ ಆಗ್ತಾ ಇಲ್ಲ. ಅಜ್ಜ ನೀನೇ ಕಾಪಾಡು ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಂಡು ಎಲ್ಲ ಪ್ರಾರ್ಥನೆಗಳನ್ನ ಸಲ್ಲಿಸಿ ನಿಜವಾದ ಭಕ್ತಿಯಿಂದ ನಾವು ಅಜ್ಜನಿಗೆ ತಲೆಬಾಗಿ ನಮಸ್ಕರಿಸಿದ್ರೆ ಯಾವುದೇ ಕಾರಣಕ್ಕೂ ಅಜ್ಜ ನಮ್ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಇದಿಷ್ಟು ವಿವರಣೆಗಳು ಕೊಟ್ಟಿದ್ದು ಯಾವುದೋ ಒಂದು ವಾಣಿಜ್ಯೇತರ ಉದ್ದೇಶದಿಂದ ಖಂಡಿತ ಅಲ್ಲ. ನನ್ನ ಭಕ್ತಿಯ ಸಮರ್ಪಣೆಯ ಒಂದು ಭಾಗ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇಂಥ ಭಕ್ತಿ ಸಮರ್ಪಣೆಗೆ ಈ ವಿಡಿಯೋ ಮಾಡೋದಕ್ಕೆ ಸಹಕರಿಸಿದ ಎಲ್ಲರಿಗೂ, ಜೊತೆಗೆ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಕೊರಗಜ್ಜನ ಕ್ಷೇತ್ರದ ಮಹಿಮೆ ಇನ್ನಷ್ಟು ಮಗದಷ್ಟು ಹೆಚ್ಚಲಿ ಅಂತ ಹೇಳ್ತಾ, ಯಾವುದೇ ಕಮರ್ಷಿಯಲೈಸೇಷನ್ ಆಗೋದು ಬೇಡ. ಇನ್ನೊಂದು ವಿಷಯ ಗೊತ್ತಿರಲಿ, ಅಜ್ಜನಿಗೆ ಯಾವುದೇ ಆಡಂಬರ ಇಷ್ಟ ಆಗೋದಿಲ್ಲ. ಇಲ್ಲಿ ಏನ್ ದೇವಸ್ಥಾನ ಕಟ್ತಿದಾರೋ ನೀವು ಅದೆಲ್ಲ ನೋಡಬಹುದು, ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಟ್ತಿದ್ದಾರೆ. ಅಜ್ಜನಿಗೆ ಮಾತ್ರ ಒಂದೇ ಒಂದು ಕಟ್ಟೆ, ಒಂದು ಜಸ್ಟ್ ಒಂದು ಅಲ್ಲೇ ಪಕ್ಕದಲ್ಲಿದೆ ನೋಡಿ, ಕಟ್ಟೆ ಮಾತ್ರ ಕಟ್ಟಿರೋವಂಥದ್ದು. ಅಜ್ಜನಿಗೆ ಅಷ್ಟೇ ಬೇಕಿರೋದು. ತುಂಬಾ ಆಡಂಬರದ ಜೀವನ ಅಜ್ಜನದಾಗಿರ್ಲಿಲ್ಲ, ಮತ್ತು ಅಜ್ಜನಿಗೆ ಇಷ್ಟನೂ ಕೂಡ ಆಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹರಕೆ ಆಗಿದ ತಕ್ಷಣ ನಾನು ಅದು ಕೊಡ್ಬೇಕು ಇದು ಕೊಡ್ಬೇಕಲ್ಲ. ಕೈಲಾದ ಸೇವೆಯನ್ನ ವಿನಮ್ರ ಪ್ರಾರ್ಥನೆಯಿಂದ ಸಲ್ಲಿಸಿದ್ರು ಸಹ ಅಜ್ಜ ತಗೊಳ್ತಾರೆ. ಕೊರಗತನಿಯ ಅಥವಾ ಕೊರಗಜ್ಜನ ಸನ್ನಿಧಾನದ ಕತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಕಥೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಜೊತೆಗೆ ಕಥೆಯ ಜೊತೆಗೆ ಕ್ಷೇತ್ರದ ಮಹಿಮೆ ಇನ್ನಷ್ಟು ಅಪಾರವಾಗಿದೆ. ನನಗೆ ತಿಳಿದಿರೋ ತರ ಇಲ್ಲಿ ಯಾರ್ಯಾರು ಇಲ್ಲಿ ಸೇವೆಯನ್ನ ಕೊಡೋದಕ್ಕೆ ಬರ್ತಾರೋ ಅವ್ರ ಹತ್ರ ಎಲ್ಲ ವಿಚಾರಿಸಿ ಹೇಳಿರುವಂತಹ ಕತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಜೊತೆಗೆ ಇಲ್ಲಿರುವಂತಹ ಪುರಾಣ ಪುಣ್ಯ ಕಥೆಗಳ ಬಗ್ಗೆ ನನ್ನ ಕೈಲಿ ಆದಷ್ಟು ಮಟ್ಟಕ್ಕೆ ರಿಸರ್ಚ್ ಮಾಡಿ ತಿಳ್ಕೊಂಡು ಭಕ್ತಿ ಭಾವದಿಂದ ಅರ್ಪಿಸಿದ್ದೇನೆ. ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಕರೆಕ್ಷನ್ಸ್ಗೆ ಆಲ್ವೇಸ್ ವಿ ಆರ್ ಓಪನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮೆಲ್ಲರ ಸಹಾಯ ಮತ್ತು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋಗೆ ಪೂರ್ಣ ವಿರಾಮವನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.